ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ನಟ ದರ್ಶನ್ ಅವರಿಗೆ ಹಾಸಿಗೆ ತಲೆದಿಂಬು ವಿಚಾರ ಸಾಕಷ್ಟು ಈಗ ಚರ್ಚೆಗೀಡಾಗ್ತಾ ಇದೆ. ಮತ್ತೊಂದೆಡೆ ನಿರಂತರವಾಗಿ ವಾದ ಪ್ರತಿವಾದಗಳು ನಡೀತಾನೆ ಇದೆ ಕೋರ್ಟ್ನಲ್ಲಿ. ಆದರೂ ಕೂಡ ಹಾಸಿಗೆ ತಲೆದಿಂಬಿಗೆ ಈವರೆಗೂ ಕೂಡ ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಇವತ್ತು ಏನೇನೆಲ್ಲ ವಾದ ಪ್ರತಿವಾದಗಳಾಯಿತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ಏನು ಕಾನೂನು ಸೇವಾ ಪ್ರಾಧಿಕಾರ ಜೈಲಿಗೆ ಭೇಟಿಯನ್ನು ನೀಡಿ ಇದೇ ತಿಂಗಳ 18ನೇ ತಾರೀಕು ಒಳಗಡೆ ಒಂದು ವರದಿಯನ್ನು ಸಲ್ಲಿಕೆಯನ್ನು ಮಾಡಬೇಕು ಅಂತೇಳಿ ಕೋರ್ಟ್ ಏನು ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಕಾನೂನು ಸೇವಾ ಪ್ರಾಧಿಕಾರಗಳ ಸದಸ್ಯರ ತಂಡ ಜೈಲಿಗೆ ಭೇಟಿಯನ್ನು ನೀಡಿತ್ತು. ಜೈಲಿಗೆ ಭೇಟಿಯನ್ನು ನೀಡಿ ಅಲ್ಲಿನ ವಾಸ್ತವಾಂಶಗಳನ್ನು ಅರಿತು ಮತ್ತು ಅದರ ಜೊತೆಗೆ ಕೊಲೆ ಆರೋಪಿತ ನಟ ದರ್ಶನ್ ಹಾಗೂ ಜೈಲು ಅಧಿಕಾರಿಗಳನ್ನು ಭೇಟಿಯನ್ನು ಮಾಡಿ ಚರ್ಚೆಯನ್ನು ಮಾಡಿ ಜೈಲು ಕೈಪಿಡಿಯಲ್ಲಿ ಏನಿದೆ ಮತ್ತು ಕೋರ್ಟ್ ಸೂಚನೆಗಳೇನಿದೆ, ಅದರ ಜೊತೆಗೆ ಕೊಲೆ ಆರೋಪಿತ ಆಗಿರುವಂಥ ನಟ ದರ್ಶನ್ಗೆ ಏನೆಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ, ಇದನ್ನು ಖುದ್ದು ಸ್ವತಃ ಅವರು ಭೇಟಿಯನ್ನು ನೀಡಿದ್ರು. ಆ ಭೇಟಿಯನ್ನು ನೀಡಿ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ವರದಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿದರು. ಸೊ ಆ ವರದಿಯನ್ನು ಆಧರಿಸಿ ಇವತ್ತು ಏನು ದರ್ಶನ್ ಪರ ವಕೀಲರು ಸುನಿಲ್ ವಾದ ಮಂಡಿಸಿಯನ್ನು ಮಾಡಿರುವಂಥದ್ದು. ಅದಕ್ಕೂ ಮೊದಲು ಅರ್ಜಿ ವಿಚಾರಣೆ ವೇಳೆಯಲ್ಲಿ ಮೊದಲು FI ಆರೋಪಿಯಾಗಿರುವಂಥ ನಂದೀಶ್ ಏನಿದ್ದಾರೆ ಅವರ ಪರ ಅರ್ಜಿಯನ್ನು ಕೂಡ ವಿಚಾರಣೆಯನ್ನು ಮಾಡಲಾಯಿತು. ಇದಾದ ಬಳಿಕ ಸುನಿಲ್ ಕೂಡ ವಾದ ಮಂಡನೆಯನ್ನು ಮಾಡಿದರು. ವಾದ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಆರೋಪಿತನಿಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೊಟ್ಟಿಲ್ಲ,